ಎಲ್ಲರಿಗೂ ನಮಸ್ಕಾರ. ಸ್ಟ್ರೈವಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೋಆರ್ಡಿನೇಟ್ ಜಾಮೆಟ್ರಿ ಬಗ್ಗೆ ಕಲಿತಾ ಹೋಗೋಣ. ದಿಸ್ ಚಾಪ್ಟರ್ ಈಸ್ ಅಬೌಟ್ ಕೋಆರ್ಡಿನೇಟ್ಸ್ ರೆಪ್ರೆಸೆಂಟೆಡ್ ಆನ್ ಅ ಕಾರ್ಟೀಸಿಯನ್ ಪ್ಲೇನ್. ಕಾರ್ಟೀಸಿಯನ್ ಪ್ಲೇನ್ ಅಂದರೆ ಏನು ಅಂತ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊತೀನಿ, ಬಿಕಾಸ್ 9th ಸ್ಟ್ಯಾಂಡರ್ಡಲ್ಲಿ ಸೇಮ್ ಚಾಪ್ಟರ್ ಇತ್ತು. ಬಿಫೋರ್ ವಿ ಡೈವ್ ಇನ್ ಟು ದ ಚಾಪ್ಟರ್, I want you to know the history or the birth of coordinate geometry. ಯಾಕಂದರೆ it is quite interesting. There was a French mathematician by the name René Descartes. ಈ ಹೆಸರನ್ನ ತುಂಬ ಜನ ರಾಂಗ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಇಟ್ಸ್ ಪ್ರೊನೌನ್ಸ್ಡ್ ಆ್ಯಸ್ ರೆನೆ ಡೆಕಾರ್ಟ್. ಒನ್ ಡೇ ಅವರು ಬೆಡ್ ಮೇಲೆ ಮಲಗಿರಬೇಕಾದ್ರೆ ಅವರು ಸೀಲಿಂಗ್ನಲ್ಲಿ ಒಂದು ಹೌಸ್ ಫ್ಲೈ ನೋಡಿದ್ರು. ಹಿ ಆ್ಯಕ್ಚುಲಿ ಥಾಟ್, ಹೌ ಕ್ಯಾನ್ ಐ ಫೈಂಡ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ದಿ ಹೌಸ್ ಫ್ಲೈ. ದೆನ್ ಹಿ ಥಾಟ್ ಆಫ್ representing the ceiling as a Cartesian plane. As we already know, ಈ ಲೈನನ್ನು ನಾವು ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ ಆ್ಯಂಡ್ ಈ ಲೈನನ್ನು ನಾವು ವೈ ಆಕ್ಸಿಸ್ ಅಂತ ಕರಿತೀವಿ. ಈ ಎರಡು ಲೈನ್ನ ಮಧ್ಯೆ ಇರೋ ಸ್ಪೇಸ್ನ ಹಿ ಥಾಟ್ ಇಟ್ ಆಸ್ ಹಿಸ್ ಸೀಲಿಂಗ್. ನಾವು he can easily plot the exact location of the fly. Example, house fly ಇಲ್ಲಿದೆ ಅಂತ ಹೇಳಿದ್ರೆ we can say it is at the location 4,6, or ಇಲ್ಲಿದೆ ಅಂತ ಹೇಳಿದ್ರೆ we can say it's at 2,1 and so on. ಅಣ್ಣಂದು ಈ ಥಿಂಕಿಂಗು ಯಾವ ಲೆವೆಲ್ಲಿಗೆ ಇಂಪ್ಯಾಕ್ಟ್ ಆಯಿತು ಅಂತಂದರೆ, ಮೊದಲು ಆಲ್ಜಿಬ್ರಾ ಆ್ಯಂಡ್ ಜಿಯೋಮೆಟ್ರಿನ ಸಪ್ರೇಟ್ ಬ್ರ್ಯಾಂಚ್ ಅಂತ ಕರಿತಾ ಇದ್ರು. ನಾವು ವಿತ್ ದ ಇಂಟ್ರೊಡಕ್ಷನ್ ಆಫ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಹಿ ಆ್ಯಕ್ಚುಲಿ ಕನೆಕ್ಟೆಡ್ ಆಲ್ಜಿಬ್ರಾ ಆ್ಯಂಡ್ ಜಿಯೋಮೆಟ್ರಿ. ಅದಕ್ಕೆ ಅಣ್ಣಂಗೆ ದ ಫಾದರ್ ಆಫ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಕರೆಯೋದು. ಮಾತೇ ಇಲ್ಲ. ನನ್ನ ಪ್ರಕಾರ ಕಲಿಯೋದು ಯಾವತ್ತೂ ಮಾರ್ಕ್ಸ್ಗೆ ಅಥವಾ ಎಕ್ಸಾಮ್ಗೋಸ್ಕರ ಕಲಿಬಾರ್ದು. ನಾವು ಕಲ್ತಿರೋದು ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಥವಾ ಮಾಡಬಹುದು ಅಂತಲೂ ಕೂಡ ಕಲಿಬೇಕು. ದ್ಯಾಟ್ಸ್ ಎ ರಿಯಲ್ ಲರ್ನಿಂಗ್. ಸೊ ಕೋಆರ್ಡಿನೇಟ್ ಜಿಯೋಮೆಟ್ರಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್, ಕಂಪ್ಯೂಟರ್ ಗ್ರಾಫಿಕ್ಸ್, ಅನಿಮೇಷನ್ ಆ್ಯಂಡ್ ಆಲ್ಸೋ ಇನ್ GPS. ಸೊ ಇನ್ಮೇಲೆ ನೀವು ಯಾವಾಗಲಾದರೂ GPS ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಮ್ಮ ಡೆಕಾರ್ಟ್ ಅಣ್ಣಂಗೆ ಮತ್ತು ನನಗೂ ಜ್ಞಾಪಿಸ್ಕೋಬೇಕು. ನನ್ನನ್ನು ಯಾಕೆ ಜ್ಞಾಪಿಸ್ಕೋಬೇಕು ಅಂತೀರಾ? ಬಿಕಾಸ್ ನನ್ನಿಂದನೇ ಅಲ್ವಾ ನಿಮಗೆ ಈ ವಿಷಯ ಗೊತ್ತಾಗಿದ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸರಿ ಬಿಡಿ, ನಮ್ಮ ಡೆಸ್ಕಾರ್ಟೆಸ್ ಅಣ್ಣಂಗೆ ಡೆಕಾರ್ಟ್ ಅಣ್ಣಂಗೆ ಒಂದು ಸಲ್ಯೂಟ್ ಹೊಡೆದು ಈಗ ಈ ಚಾಪ್ಟ್ರಲ್ಲಿ ಬರೋ ಫಸ್ಟ್ ಫಾರ್ಮುಲಾ ಬಗ್ಗೆ ಕಲಿಯೋಣ, ವಿಚ್ ಈಸ್ ಕಾಲ್ಡ್ ಡಿಸ್ಟೆನ್ಸ್ ಫಾರ್ಮುಲಾ. ಆ್ಯಸ್ ದ ನೇಮ್ ಸಜೆಸ್ಟ್ಸ್, ಇಟ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕೋಆರ್ಡಿನೇಟ್ಸ್ ಇನ್ ಅ ಕಾರ್ಟೀಸಿಯನ್ ಪ್ಲೇನ್. So this is your formula, which is D is equal to square root of x2 minus x1 whole square plus y2 minus y1 whole square. So now let us know ಈ x1 y1 ಮತ್ತು x2 y2 ಅಂದರೆ ಏನು ಅಂತ. x1 y1 ಅಂದರೆ ಫಸ್ಟ್ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಆ್ಯಂಡ್ x2 y2 ಅಂದರೆ ಸೆಕೆಂಡ್ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸ್. ಸೊ let me solve one problem so you will get an idea. First question, find the distance between the points A 2,3 and B 6,7. ಆಲ್ ರೈಟ್. ಇಲ್ಲಿ ಫಸ್ಟ್ ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೊಟ್ಟಿರೋ ಕ್ವೆಶನ್ನಲ್ಲಿರೋ ಪಾಯಿಂಟ್ಸನ್ನು ಸೈಡಲ್ಲಿ ಬರ್ಕೊಬೇಕು. ಸೊ ದಟ್ ಈಸ್ 2,3 6,7.
ಸೊ ಇದ್ರ ಕೆಳಗಡೆ ನಾನೇನು ಬರ್ಕೊತೀನಿ x1 y1 ಆ್ಯಂಡ್ 6, 7 ಕೆಳಗಡೆ x2 and y2, right? Okay, now I'll write on the formula, that is d is equal to root of x2 minus x1 whole square plus y2 minus y1 whole square. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋದು ವ್ಯಾಲ್ಯೂಸ್, ವಿಚ್ ಈಸ್ x2 ಅಂದರೆ 6 ಮೈನಸ್ x1 ಅಂದರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 7 ಮೈನಸ್ y1 ಅಂದರೆ 3. ಈಗ ಸಿಂಪ್ಲಿಫಿಕೇಷನ್ನು, that is 6 minus 2 is 4 whole square plus 7 minus 3 is also 4 whole square. Now probably the most ಅಂದರೆ ತಪ್ಪು ಮಾಡೋ ಒಂದು ಸ್ಟೆಪ್ ಅಂತ ಹೇಳಿದ್ರೆ ಇದೆ ಅಂತ ಅಂದ್ಕೊತೀನಿ. ವೈ? ಬಿಕಾಸ್ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, 4 ಸ್ಕ್ವೇರ್ನ 4 into 2 ಅಂತ ಅಂದ್ಕೊಂಡ್ಬಿಡ್ತಾರೆ ಎಕ್ಸಾಮಲ್ಲಿ, ಹೌದಾ? 4 ಸ್ಕ್ವೇರ್ ಅಂದರೆ 4 2s are 8 ಅಂತ ಬರ್ಕೊಂಡ್ಬಿಡ್ತಾರೆ. ಬಟ್ ದಿಸ್ ಇಸ್ ನಾಟ್ 4 2s are 8, ದಿಸ್ ಇಸ್ 4 multiplied by how many times? 2 times, that is 4 into 4. ಅಲ್ಲಿಗೆ 4 4s are 16 ಪ್ಲಸ್ ಅಗೇನ್ 4 4s are 16 ಬರುತ್ತೆ. ಅಲ್ಲಿಗೆ 16 plus 16 is 32, which is root 32. ಸೊ ಇಲ್ಲಿ ತನಕ ಆನ್ಸರ್ ಬರೆದ್ರೂ ಕರೆಕ್ಟೇ, ಬಟ್ ಐ ಡೋಂಟ್ ಥಿಂಕ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಬಿಕಾಸ್ ಇದು ಕಂಪ್ಲೀಟ್ ಸಿಂಪ್ಲಿಫೈಡ್ ಆನ್ಸರ್ ಅಲ್ಲ, ರೈಟ್? ಸೊ ಐ ವಾಂಟ್ ಯು ಟು ಕಂಟಿನ್ಯೂ ಫರ್ದರ್. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 32ನ ನಾವು ಸ್ಕ್ವೇರ್ ಫಾರ್ಮ್ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೆಯೋದು ಹೆಂಗೆ, ಇಲ್ಲಿ ನಾನು ಏನು ಮಾಡ್ತೀನಿ, ಸ್ಕ್ವೇರ್ ರೂಟ್ ಆಫ್ 32ನ ನಾನು 16 into 2 ಅಂತ ಬರಿತೀನಿ. ಸೊ 16 into 2 ಅಂದರೆ ಒಂದಕ್ಕೆ ರೂಟ್ ಇದೆ, ಇನ್ನೊಂದಕ್ಕೆ ರೂಟ್ ಇಲ್ಲ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4 ಆ್ಯಂಡ್ ಆ 4 ಏನಾಗುತ್ತೆ, ಸ್ಕ್ವೇರ್ ರೂಟಿನ ಆಚೆ ಕಡೆ ಬರುತ್ತೆ, ಸಿನ್ಸ್ ಇಟ್ ಹ್ಯಾಸ್ ಗಾಟ್ ರೂಟ್ ಅಲ್ವಾ. ಅಲ್ಲಿಗೆ ಏನಾಗುತ್ತೆ, ರೂಟ್ ನಾವು ಆಚೆ ಕಡೆ 4 ಬರೆದ್ರೆ ವಿಲ್ ಗೆಟ್ 4 root 2 ಅಂತ ಬರುತ್ತೆ. ನಾವು ಹಿಯರ್ ಯು ಕ್ಯಾನ್ ಆಸ್ಕ್ ವಿತ್ ಅ ಕ್ವೆಶನ್, ಯಾಕೆ 16 into 2 ಅಂತಲೇ ತೊಗೊಂಡ್ರಿ, ಹೌದಾ? ಇಲ್ಲಿ ಬೇಕಾದ್ರೆ ನಾನು ಬೇರೆ ನಂಬರ್ನ ಮಲ್ಟಿಪ್ಲೈ ಮಾಡೋ ನಂಬರ್ಸು ಕೂಡ ತೊಗೊಬೋದು. ಫಾರ್ ಎಕ್ಸಾಂಪಲ್ 4 8s ತೊಗೊಬೋದು, ಹೌದಾ? ಸೊ ಯಾಕೆ ನಾನು 4 8s ತೊಗೊಂಡಿಲ್ಲ? ಇವಾಗ ನೀವು ಹೇಳ್ಬೋದು ರೂಟ್ ಸ್ಕ್ವೇರ್ ರೂಟ್ ಆಫ್ 4ಗೆ ರೂಟ್ ಇದೆ ಬಟ್ ಸ್ಕ್ವೇರ್ ರೂಟ್ ಆಫ್ 8ಗೆ ರೂಟ್ ಇಲ್ಲ ಅಂತ. ಬಟ್ ಹಂಗೆ ತೊಗೊಳಕ್ಕಾಗಲ್ಲ. ವೈ? ಬಿಕಾಸ್ ಇಲ್ಲಿ ನೋಡಿ 4ದು ರೂಟ್ ಇದೆ, ಅಗ್ರೀಡ್. ಬಟ್ ಇಲ್ಲಿ 8 ಅನ್ನೋ ನಂಬರ್ ಒಳಗಡೆ ಮತ್ತೊಂದು ರೂಟ್ ಇದೆ. ಏನದು? 8 ನಾನು ಮತ್ತೆ ಬರೀಬೋದು, 4 into 2 ಬರೀಬೋದು. ನೋಡಿ, ಮತ್ತು ಈ ನಂಬರ್ 8ನ ಒಳಗಡೆ ಇರೋ ಒಂದು ನಂಬರ್ ವಿಚ್ ಈಸ್ 4, ಅದು ಕೂಡ ರೂಟ್ ಇದೆ. ಸೊ ಸಮ್ಮರಿ ಇಷ್ಟೇ. ಏನು ಮಾಡಬೇಕು ಅಂತ ಹೇಳಿದ್ರೆ, ಅದೇ ಥರ ಸ್ಕ್ವೇರ್ ರೂಟ್ ಒಳಗಡೆ ಒಂದು ನಂಬರ್ ಬಂತಂದರೆ, ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲದೇ ಇರೋ ನಂಬರ್ ಬಂದರೆ ಫಸ್ಟ್ ಏನು ಅಬ್ಸರ್ವ್ ಮಾಡಬೇಕು, ಆ ಒಂದು ನಂಬರನ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಒಂದು ನಂಬರಿಗೆ ರೂಟ್ ಇರಬೇಕು, ಇನ್ನೊಂದು ನಂಬರಿಗೆ ರೂಟ್ ಇರಬಾರ್ದು. ಸೊ ಇನ್ ಸಚ್ ಎ ವೇ ಯು ಹ್ಯಾವ್ ಟು ಸ್ಪ್ಲಿಟ್ ದ ನಂಬರ್ಸ್. ನಾವು ಈಗ ರೂಟ್ 32 ಬದಲಿಗೆ ಇಫ್ ಐ ಹ್ಯಾವ್ ಗಾಟ್ ರೂಟ್ 31 ಸಿಕ್ತು ಅಂತ ಹೇಳಿದ್ರೆ ದಟ್ಸ್ ಅ ಫೈನಲ್ ಆನ್ಸರ್. ವೈ? ಬಿಕಾಸ್ ಯು ಕಾಂಟ್ ಸಿಂಪ್ಲಿಫೈಡ್ ಫರ್ದರ್, ಹೌದಾ? ರೂಟ್ 32 ಇದ್ದರೆ ಹಿಂಗೆ ಬರೀಬೇಕು, ಬಟ್ ರೂಟ್ 31 ರೂಟ್ 26 ಆ ಥರ, ಹೌದಾ? ಸೊ ಸಮಥಿಂಗ್ ಲೈಕ್ ದಟ್. ಸೊ ಇನ್ ಸಚ್ ಕೈಂಡ್ ಆಫ್ ಕೇಸಸ್ ಆನ್ಸರ್ ಅಷ್ಟೇ. ಆ್ಯಂಡ್ ಅನದರ್ ಒನ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ಬರೀ ಆನ್ಸರ್ ಬರೀಬಾರ್ದು, ವಿಚ್ ಈಸ್ ರೂಟ್ 32. ಅದನ್ನು ಸಿಂಪ್ಲಿಫೈ ಮಾಡಿ ದಟ್ ಈಸ್ 4 root 2 ಅಂತ ಬರೋದಲ್ವಾ, ಇಷ್ಟು ಮಾತ್ರ ಬರೀಬಾರ್ದು. ಮುಂದ್ಗಡೆ ಏನು ಬರೀಬೇಕು, ಯೂನಿಟ್ಸ್ ಅಂತ ಬರೀಬೇಕು. ಬಿಕಾಸ್ ಸಮ್ಟೈಮ್ಸ್ ಯು ಮೈಟ್ ಲೂಸ್ ಮಾರ್ಕ್ಸ್, ಹೌದಾ? ಸೊ ಕರೆಕ್ಷನ್ ಮಾಡೋರು ಯಾರು ಹೆಂಗೆ ತಲೆಯಲ್ಲಿ ಇಟ್ಕೊಂಡು ಕರೆಕ್ಷನ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ದ್ಯಾಟ್ ಈಸ್ ವೈ ಇಟ್ಸ್ ಸೇಫ್ ಟು ರೈಟ್ ಯೂನಿಟ್ಸ್. ಆಲ್ ರೈಟ್, ನೌ ವಿಲ್ ಟೇಕ್ ದಿ ಅನದರ್ ಎಕ್ಸಾಂಪಲ್, ಓಕೆ, ವಿಚ್ ಸೇಸ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ -6, -7 and -1, -5. All right,
ಈಗ ಇಫ್ ಯು ಅಬ್ಸರ್ವ್ ದ ಫಸ್ಟ್ ಕ್ವೆಶನ್, ಸೊ ಫಸ್ಟ್ ಕ್ವೆಶನಲ್ಲಿ ಕ್ವೆಶನ್ ಹೆಂಗೆ ಕೇಳಿದರು, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂತ ಕೊಟ್ಟು ಒಂದು ಪಾಯಿಂಟ್ಸ್ ಕೊಟ್ಟಿದ್ರು ಆ್ಯಂಡ್ ಬಿ ಅಂತ ಕೊಟ್ಟು ಇನ್ನೊಂದು ಪಾಯಿಂಟ್ ಕೊಟ್ಟಿದ್ರು, ಹೌದಾ. ಬಟ್ ಇನ್ ದಿಸ್ ಎಕ್ಸಾಂಪಲ್ ಇಲ್ಲಿ ಬರೀ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಹೆಸರು ಕೊಟ್ಟಿಲ್ಲ, ಹೌದಾ. ಇನ್ ದ್ಯಾಟ್ ಕೇಸ್ ಸೊ ನಮಗೆ ಏನು ಇಷ್ಟ ಬರುತ್ತೋ ಆ ಹೆಸರು ತೊಗೊಬೇಕು. ನಿಮ್ಮ ಹೆಸರು ಮತ್ತು ನಿಮ್ಮ ಫ್ರೆಂಡಿನ ಹೆಸರು ಬರ್ದಿರ ಮತ್ತೆ. ಸೊ ಇಟ್ಸ್ ನಾಟ್ ಲೈಕ್ ದಟ್. ಐ ಆಮ್ ಟಾಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಆಲ್ಫಾಬೆಟ್. ಸೊ ಯು ಕ್ಯಾನ್ ಆಲ್ಸೋ ಟೇಕ್ ಎ ಬಿ ಅಂತ ತೊಗೊಳ್ಳಿ, ಎಕ್ಸ್ ವೈ ಅಂತ ತೊಗೊಳ್ಳಿ, ಪಿ ಕ್ಯೂ, ಹೌದಾ. ಸೊ ಯಾವುದಾದ್ರೂ ನಿಮ್ಮ ಇಷ್ಟವಾದ ಆಲ್ಫಾಬೆಟ್ಸ್ನ ತೊಗೊಬೋದು. ಓಕೆ, ಸೊ ಹಿಯರ್ ಐ ವಿಲ್ ಕನ್ಸಿಡರ್ ಇಟ್ ಆ್ಯಸ್ ಪಿ ಆ್ಯಂಡ್ ಕ್ಯೂ ಫಾರ್ ಎಕ್ಸಾಂಪಲ್, ಆಯಿತಾ. ಸೊ ಅಲ್ಲಿ ಕ್ವಶನಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಾನೇ ಹಾಕ್ಕೊತೀನಿ. ಐ ವಿಲ್ ಟೇಕ್ ದ ಫಸ್ಟ್ ಪಾಯಿಂಟ್ ಆಸ್ ಪಿ ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಆಸ್ ಕ್ಯೂ, ಹೌದಾ. ಸೊ ನಾವು ರಿಪೀಟಿಂಗ್ ದ ಸೇಮ್ ಸ್ಟೆಪ್ಸ್ ಆ್ಯಸ್ ವಿ ಡಿಡ್ ಇನ್ ದ ಫಸ್ಟ್ ಪ್ರಾಬ್ಲಮ್. ಅದನ್ನು ನಾನೇನು ಮಾಡ್ತೀನಿ, ಕೊಟ್ಟಿರೋ ನಂಬರ್ಸ್ನ ಈ ಕಡೆ ಸೈಡಲ್ಲಿ ಬರ್ಕೊತೀನಿ, ಹೌದಾ. ಸೊ ದಟ್ ಈಸ್ -6, 7 ಮತ್ತು -1, -5. ಸೊ ನಮ್ಮ ಒಂದು ಇದ್ರ ಪ್ರಕಾರ ಕೆಳಗಡೆ ಬರ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ದಟ್ ಈಸ್ x1, y1, x2 ಆ್ಯಂಡ್ y2. ಯಾಕೆ ಬರ್ಕೊತೀವಿ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ, ಹೌದಾ, ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ. ಸೊ ದಟ್ಸ್ ದ ರೀಸನ್. ಓಕೆ, ಸೊ ನಾವು ಇವಾಗ ಏನು ಮಾಡಬೇಕು, ಫಾರ್ಮುಲಾ ಬರೀಬೇಕು. ಲೆಟ್ ದ ಫಾರ್ಮುಲಾ ಹಿಯರ್ d is equal to x1 minus x2 whole square plus y1 minus y2 whole square, ಹೌದಾ. ಸೊ ಇಲ್ಲಿ ಆ್ಯಕ್ಚುಲಿ ಅದೊಂದು ಹೇಳೋಕ್ಕೆ ಮರ್ತಾಯಿತ್ತು. ಇಲ್ಲಿ ಡಿ ಅಂತ ಬರೆಯೋ ಬದಲಿಗೆ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಆಲ್ಫಾಬೆಟು, ಪಿ ಆ್ಯಂಡ್ ಕ್ಯೂ ತೊಗೊಂಡಿದ್ದೀನಲ್ವಾ. ಸೊ ಇಲ್ಲಿ ಇನ್ ದ ಪ್ಲೇಸ್ ಆಫ್ ಡಿ ಪಿ ಕ್ಯೂ ಅಂತ ಬರೀಬೇಕು. ಆ್ಯಂಡ್ ಫಸ್ಟ್ ಪ್ರಾಬ್ಲಮಲ್ಲಿ ನಾನು ಅಲ್ಲೇನು ಬರೀಬೇಕಾಗಿದ್ದು ಎ ಬಿ ಅಂತ ಬರೀಬೇಕಾಗಿತ್ತು. ಐ ಆಮ್ ಸಾರಿ ಫಾರ್ ದಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಓಕೆ, ಇಲ್ಲೇ ಬರೀತೀನಿ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಫಾರ್ಮುಲಾ. ಓಕೆ, ನಾವು ಲಾಸ್ಟ್ ಪ್ರಾಬ್ಲಮಲ್ಲಿ ಪಾಸಿಟಿವ್ ನಂಬರ್ಸ್ ಕೊಟ್ಟಿದ್ದರು, ಕರೆಕ್ಟಾ. ಬಟ್ ಇಲ್ಲಿ ನೆಗೆಟಿವ್ ನಂಬರ್ಸ್ ಇದೆ. ಮೈಂಡ್ ಯು ಎಕ್ಸಾಮಲ್ಲಿ ಜಾಸ್ತಿ ನಿಮಗೆ ನೆಗೆಟಿವ್ ನಂಬರ್ಸ್ ಕ್ವಶನ್ಸೇ ಕೊಡೋದು. ಆದರೆ ನಾವೇನು ಮಾಡೋಣ, ನೆಗೆಟಿವ್ ನಂಬರ್ಸ್ ಕೊಟ್ಟಿದ ತಕ್ಷಣ ಚಳಿ ಬಂದವ್ರ ಥರ ಗಡಗಡ. ಆದರೆ ಏನು ಹೆದರಬೇಡಿ, ಅಣ್ಣ ಇದ್ಮೇಲೆ ಯಾಕೆ ಹೆದರಿಕೆ ಅಲ್ವಾ. ಓಕೆ, ಸೊ ನಾವು ಯು ಜಸ್ಟ್ ಫಾಲೋ ಮೀ. ನಾನು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಎಲ್ಲೆಲ್ಲಿ ತಪ್ಪಾಗುತ್ತೆ ಅಂತ ಹೇಳ್ತೀನಿ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ನಾವು ಇವಾಗ ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ದಟ್ ಈಸ್ x2 minus x1. x2 ಅಂದರೆ -1, ಆಮೇಲೆ ಮೈನಸ್, ಇದು ಯಾವುದಕ್ಕೆ ಮೈನಸ್ಸು, ಫಾರ್ಮುಲಾದಲ್ಲಿರೋ ಮೈನಸ್, ರೈಟ್. ಮೈನಸ್ x1 ಅಂದರೆ -6. ಸೊ ಯಾವ ಥರ ಬರೀಬೇಕು, -6 ಬ್ರಾಕೆಟ್ ಒಳಗೆ ಬರೀಬೇಕು, ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಏನಾಗುತ್ತೆ, ಇದು -1 ಮೈನಸ್ ಆಫ್ -6 ಹೋಲ್ ಸ್ಕ್ವೇರ್, ಹೌದಾ. ನೆಕ್ಸ್ಟ್ ಪ್ಲಸ್ y2 ಮೈನಸ್ y1 ಅಂದರೆ -5 ಅಗೇನ್ ಮೈನಸ್ ಆಫ್ y1 ಅಂದರೆ 7, ಹೌದಾ. ಆಮೇಲೆ ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ, -1 ನಾನು ಹಾಗೆ ಬರ್ಕೊತೀನಿ. ಆಮೇಲೆ ಏನಾಗುತ್ತೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದ್ಯಾಟ್ ಬಿಕಮ್ಸ್ -1 ಪ್ಲಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ -5 -7 ಹೋಲ್ ಸ್ಕ್ವೇರ್ ಹೋಲ್ ರೂಟ್. ಓಕೆ, ಆಮೇಲೆ ಏನಾಗುತ್ತೆ, ಇಲ್ಲಿ -1 ಪ್ಲಸ್ 6 ಎಷ್ಟಾಗುತ್ತೆ, +5 ಆಗುತ್ತೆ. ಸೊ ಹೋಲ್ ಸ್ಕ್ವೇರ್ ಪ್ಲಸ್ -5 ಆ್ಯಂಡ್ -7 ಇದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಅಗೈನ್ ಒನ್ ಆಫ್ ದ ಮೋಸ್ಟ್ ತಪ್ಪು ಮಾಡೋ ಒಂದು ಜಾಗ. ಸೊ ತುಂಬ ಮಕ್ಕಳು ಏನು ಮಾಡಿಬಿಡ್ತಾರೆ, ಸಬ್ಟ್ರಾಕ್ಷನ್ ಇದೆ ಅಂತ ಹೇಳಿ ಮೈನಸ್ ಮಾಡಿಬಿಡ್ತಾರೆ, ಹೌದಾ. ಸೊ ಸಿನ್ಸ್ ದ ಸೈನ್ಸ್ ಆರ್ ಸೇಮ್, ಇಲ್ಲಿ ನಾವೇನು ಮಾಡಬೇಕು, ಆ್ಯಡ್ ಮಾಡಿಬಿಟ್ಟು ಸೇಮ್ ಸೈನ್ನ ಹಾಕಬೇಕು. ಸೊ ದೆನ್ ದ್ಯಾಟ್ ಬಿಕಮ್ಸ್ -12 ಹೋಲ್ ಸ್ಕ್ವೇರ್.
ರೈಟ್. ಆಮೇಲೆ 5 5s 25. ಅಗೇನ್ ಅವಾಗಲೇ ಹೇಳ್ದಂಗೆ 5 ಇಂಟು 2 ಮಾಡಿರ ಮತ್ತೆ, ಹೌದಾ. 5 ಇಂಟು 2 ಅಲ್ಲದು, ಅದೇನದು 5 ಸ್ಕ್ವೇರ್, ಹೌದಾ. ಅದಕ್ಕೆ 5 ಇಂಟು 5 ಲೆಕ್ಕ, ಅದಕ್ಕೆ 5 5s 25. ಓಕೆ. ಪ್ಲಸ್ ಇಲ್ಲಿ ನೋಡಿ, ಇಲ್ಲೊಂದು ಜಾಗ, ಇಲ್ಲೇನಿದೆ ಸಬ್ಟ್ರಾಕ್ಷನ್ ಸೈನ್ ಇದೆ. ಸೊ ಸಬ್ಟ್ರಾಕ್ಷನ್ ಸೈನ್ ಬಂತು ಅಂದ ತಕ್ಷಣ ಅಗೇನ್ ಇಲ್ಲೇನು ಮಾಡಿಬಿಡ್ತಾರೆ, ಮೈನಸ್ ಹಾಕ್ಬಿಡ್ತಾರೆ, ಹೌದಾ. ಇದು ಅಷ್ಟೇ ತುಂಬ ತಪ್ಪು ಮಾಡೋ ಜಾಗ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತಪ್ಪಾಗೋದು ಕಡಿಮೆ ಆಗುತ್ತೆ. ಸೊ ಅಲ್ಲೇನು ಮಾಡಬೇಕೀಗ, ಆ ಸಬ್ಟ್ರಾಕ್ಷನ್ ಸೈನ್ ಇದ್ದಿದ್ದೇನಾಗುತ್ತೆ, ಈಗ ಪಾಸಿಟಿವ್ ಸೈನ್ ಆಗಿಬಿಡುತ್ತೆ, ಹೌದಾ. ಅಲ್ಲಿಗೇನಾಗುತ್ತೆ 12 12s ಇಸ್ 144. ಅಲ್ಲಿ ಕೊನೆಗೇನು ಬರೀಬೇಕು, ಇದನ್ನು ಆ್ಯಡ್ ಮಾಡಬೇಕು. ಸೊ ದೆನ್ ದ್ಯಾಟ್ ಬಿಕಮ್ಸ್ 25 ಪ್ಲಸ್ 144ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 169 ಅಂಡರ್ ರೂಟ್. ಅಲ್ಲಿಗೆ 169ಗೆ ರೂಟ್ ಇದೆಯಾ, ಎಸ್ ವಿ ಹ್ಯಾವ್ ದ ರೂಟ್, ದಟ್ ಈಸ್ ವಿ ಹ್ಯಾವ್ ದ ಸ್ಕ್ವೇರ್ ನಂಬರ್, ಯಾವುದದು 13. ಸೊ ಅವಾಗಲೇ ಹೇಳ್ದಂಗೆ ಬರೀ ನಂಬರ್ ಬರೀಬಾರ್ದು, ಕೊನೆಗೆ ಏನು ಬರೀಬೇಕು, ಯೂನಿಟ್ಸ್. ನಾನು ಹೇಳೋದು ನೆಗೆಟಿವ್ ನಂಬರ್ಸ್ ಇರೋ ಪ್ರಾಬ್ಲಮ್ಸ್ನ ಜಾಸ್ತಿ ಸಾಲ್ವ್ ಮಾಡಿ. ಸೊ ಜಾಸ್ತಿ ಸಾಲ್ವ್ ಮಾಡ್ದಂಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇವತ್ತಿಗೆ ಇಷ್ಟು ಸಾಕು. ಐ ವಾಂಟ್ ಯು ಟು ಸಾಲ್ವ್ ಮೋರ್ ಪ್ರಾಬ್ಲಮ್ಸ್ ಆನ್ ಡಿಸ್ಟೆನ್ಸ್ ಫಾರ್ಮುಲಾ so that you will get a clear idea of problems which I am going to solve in the next video, which covers the second part of the distance formula. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕತ್ತೆ ಬಾಲ ಕುದುರೆ ಜುಟ್ಟು. ನೆಕ್ಸ್ಟು ಯಾವ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ